ರಾಗಿ ದೋಸೆ ಇನ್ಸ್ಟೆಂಟ್ ಹೆಲ್ತಿ ಕ್ರಿಸ್ಪಿ ಆದ ದೋಸೆ ಹೇಗೆ ಮಾಡುವುದು ತೋರಿಸ್ಕೊಡ್ತಾ ಇದ್ದೀನಿ. ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಇದನ್ನು ಮಾಡುವುದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ರಾಗಿ ಹಿಟ್ಟನ್ನು ತೆಗೆದುಕೊಳ್ಳಿ. ಹಾಗೆ ಇದಕ್ಕೆ 1/4 ಕಪ್ಪು ರವೆ, ಚಿರೋಟಿ ರವೆ ಇದನ್ನು ಹಾಕಿಕೊಳ್ಳಬೇಕು. ಹಾಗೆ 1/4 ಟೇಬಲ್ ಸ್ಪೂನ್ ಜೀರಿಗೆ, 1 ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಎಷ್ಟು ನೈಸ್ ಹೆಚ್ಚಿರೋ ಅಷ್ಟು ಚೆನ್ನಾಗಿರುತ್ತೆ. 1 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕಿ, ಹಾಗೆ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಕಟ್ ಮಾಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, 2 ಗ್ಲಾಸ್ ನೀರು, ಫಸ್ಟಿಗೆ 2 ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ. ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲದ ಹಾಗೆ. ಇದು ಇನ್ನೂ ಸ್ವಲ್ಪ ನೀರಿನ ಅಂಶ ಬೇಕಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ, ಈ ಹಿಟ್ಟು ಜಾಸ್ತಿ ನೀರಿನ ಅಂಶ ಇರಬೇಕು, ಆ ಥರದಲ್ಲಿ ಮಿಕ್ಸ್ ಮಾಡಿ, ಅಂದರೆ ಕ್ರಿಸ್ಪಿಯಾಗಿ ರಾಗಿ ದೋಸೆ ಬರುತ್ತೆ ನೋಡಿ. ಈ ಥರದಲ್ಲಿ ತವ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಈ ಥರದಲ್ಲಿ ಹಾಕಿ ದೋಸೆ ಹಾಕುವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನೀರಿನ ಥರದಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಅಂದರೆ ಕ್ರಿಸ್ಪಿಯಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಇದರ ಮೇಲೆ ನಿಮಗೆ ಬೇಕಾದರೆ ಎಣ್ಣೆಯನ್ನು ಹಾಕಿ ದೋಸೆ ಮೇಲೆ, ಅಥವಾ ಇಲ್ಲ ಬೇಡ ಅಂದರೆ ಬಿಡಿ, ಸ್ಕಿಪ್ ಮಾಡಿಕೊಳ್ಳಿ ನೋಡಿ. ಈ ಥರದಲ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ರಾಗಿ ದೋಸೆ ಜೊತೆ ತಿನ್ನುವುದಕ್ಕೆ ತುಂಬಾ ಟೇಸ್ಟಿಯಾದ ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿ ಹಾಗೂ ಪುದೀನ ಚಟ್ನಿ, ಕೊತ್ತಂಬರಿ ಚಟ್ನಿ, ರಾಗಿ ಇನ್ಸ್ಟೆಂಟ್ ದೋಸೆ ರೆಡಿ ಫ್ರೆಂಡ್ಸ್. ನೋಡಿ, ಇವಾಗ ನೋಡಿ ಎಷ್ಟು ಸ್ಮೂತಾಗಿ ಹಾಗೂ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಕ್ರಿಸ್ಪಿ ಬೇಯಿಸ್ಕೊತೀರೋ ಅಷ್ಟು ಚೆನ್ನಾಗಿ ಬೇಯಿಸಿಕೊಳ್ಳಬಹುದು ನೋಡಿ. ಹೀಗೆ ಇವಾಗ ನೋಡಿ ರಾಗಿ ಇನ್ಸ್ಟೆಂಟ್ ದೋಸೆ ರೆಡಿ ಫ್ರೆಂಡ್ಸ್. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.